ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ದೃಷ್ಟಿ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಸಂಚಿಕೆ ಶುರುನಲ್ಲಿ ದತ್ತಾಬಾಯಿ ಮತ್ತು ದೃಷ್ಟಿ ಸೈಲೆಂಟ್ ಎಲ್ಲ ಒಂದೇ ಕಡೆ ಇರ್ತಾರೆ. ಆಗ ದೃಷ್ಟಿ ಸ್ವಲ್ಪ ಖುಷಿ ಪಡ್ತಾ ಇರ್ತಾಳೆ. ಯಾಕೆಂದರೆ ಒಬ್ಬಳು ತಂಗಿ ಆದ್ರೂ ಇವತ್ತು ಒಪ್ಪಿಗೆ ತೊಗೊಂಡಿದ್ದೀನಿ ಅವರ ತಾಯಿ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂಥೇಳಿ ಖುಷಿ ಪಡ್ತಾ ಇರ್ತಾಳೆ. ಅದು ನೋಡಿಬಿಟ್ಟು ದತ್ತಾಬಾಯಿ ಹೇಳ್ತಾರೆ, ನನ್ನ ತಂಗಿಗೆ ಹೇಳು ಫಸ್ಟು, ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ, ಇನ್ನೂ ಇಬ್ಬರು ಅಕ್ಕಂದ್ರನ್ನ ಒಪ್ಪಿಸ್ಬೇಕು ಅಂತ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಒಂದು ಸೈಲೆಂಟು, ಹೌದು ದೃಷ್ಟಿ, ದತ್ತಾಬಾಯಿ ಹೇಳ್ತಿರೋದು ಸರಿ ಅಂದ ತಕ್ಷಣ ಅದಕ್ಕೆ ದೃಷ್ಟಿ ಅವನಿಗೆ ಹೊಡೆದ್ಬಿಟ್ಟು, ಅಲ್ಲ ಅಣ್ಣ, ನೀನು ತಾನೇ ಹೇಳಿದೆ ನೇತ್ರ ಅಮ್ಮನ್ನ ಒಪ್ಸಿದ್ರೆ ಸಾಕು, ಇನ್ನಿಬ್ಬರನ್ನ ಆರಾಮಾಗಿ ಒಪ್ಸ್ಬೋದು ಅಂತ ಹೇಳಿ ಇವಾಗ ನನಗೆ ನೀನು ಉಲ್ಟಾ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಆಮೇಲೆ ಸೈಲೆಂಟ್ ಹೇಳ್ತಾನೆ ದತ್ತಾಬಾಯಿಗೆ, ದತ್ತಾಬಾಯಿ ನನ್ನ ತಂಗಿ ನೇತ್ರಾಳನ್ನೇ ಒಪ್ಸಿದಾಳಂತೆ, ಇನ್ನಿಬ್ಬರು ತಂಗಿ ಇಬ್ಬರು ಅಕ್ಕಂದ್ರೇ ಒಪ್ಸೋದೇನು ಕಷ್ಟನಾ, ಒಪ್ಸ್ತಾಳೆ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನೀವು ಮಾವನ ಮನೆಗೆ ಹೋಗೋಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ತಂಗಿಗೆ, ಬಾ ತಂಗಿ ನಾವು ಹೋಗೋಣ ಅಂಥೇಳಿ ಅವಳನ್ನ ಕರ್ಕೊಂಡು ಹೊರಟೋಗ್ತಾನೆ. ದತ್ತಾಬಾಯಿ ಅನ್ಕೊತಾನೆ, ಇವರಿಬ್ಬರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅಷ್ಟೇ, ಇಲ್ಲ ನಾನು ಮೆಂಟ್ಲಾಗಿ ಹೋಗ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ದತ್ತಾಬಾಯಿ ಒಂದು ಡ್ರಿಂಕ್ಸ್ ಬಾಟ್ಲ್ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಏನಪ್ಪ ಅಂದರೆ ಅವ್ರ ಅಕ್ಕ ತಂಗಿರೆಲ್ಲ ಇವನಿಗೆ ಹೇಳಿರ್ತಾರಲ್ಲ, ಅವಳು ಕೇಳಿರ್ತಾಳೆ ಲಾಸ್ಟ್ ಟೈಮಲ್ಲಿ, ನಿಮ್ಮ ಅಣ್ಣನ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅಂಥೇಳಿ ಊಟ ಮಾಡಬೇಕಾದ್ರೆ ಎಲ್ಲರೂ ಕೇಳಿದಾಗ ಆಗ ಒಬ್ಬೊಬ್ಬರೇ ತಂಗಿ ಹೇಳಿದ್ದನ್ನ ಇವ್ನು ನೆನಪು ಮಾಡ್ಕೋತಾನೆ. ಆಗ ನೇತ್ರ ಹೇಳಿರ್ತಾಳೆ, ನಾನು ಯಾವುದೇ ಕಾರಣಕ್ಕೂ ನನ್ನ ಬ್ರೋ ನಿಮ್ಮ ಮನೆಗೆ ಕಳಿಸಲ್ಲ ಅಂತ ಹೇಳಿದ್ದು ನೆನಪಾಗುತ್ತೆ. ಆಮೇಲೆ ಇನ್ನು ಇಬ್ಬರು ಅಕ್ಕಂದ್ರುಗಳು ಹೇಳಿದ್ದು ನೆನಪು ಮಾಡ್ಕೋತಾನೆ. ನಾನು ಪ್ರೆಸ್ಟೀಜ್ ಪ್ರಾಬ್ಲಮ್ ಇದೆ, ನನಗೆ ಸೆಕ್ಯೂರಿಟಿ ರೀಸನ್ ಇರೋದ್ರಿಂದ ನಾನು ನಮ್ಮ ತಮ್ಮನ್ನ ಅಲ್ಲಿಗೆಲ್ಲ ಕಳಿಸಲ್ಲ ಅಂತ ಹೇಳಿ ಶರಾವತಿ ಹೇಳಿದ್ದು ನೆನಪು ಮಾಡ್ಕೋತಾನೆ. ಅದಕ್ಕೆ ಅವ್ನು ಅನ್ಕೋತಾನೆ, ಆ ಡ್ರಿಂಕ್ಸ್ ಬಾಟ್ಲ್ ಇಟ್ಕೊಂಡು, ನನಗೆ ಈ ಕಿಕ್ಕಿಗಿಂತ ಆ ಕಿಕ್ಕೆ ತುಂಬಾ ಚೆನ್ನಾಗಿದೆ, ಇವತ್ತು ನಾನು ಡ್ರಿಂಕ್ಸ್ ಮಾಡಲ್ಲ ಬಿಡು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಿಗೆ ಸೈಲೆಂಟ್ ಬಂದ್ಬಿಟ್ಟು, ಏನು ದತ್ತಾಬಾಯಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಏನು ಸಮಾಚಾರ ಅಂತ ಹೇಳಿ ಬಂದ ತಕ್ಷಣ ಇವನು ಕೇಳ್ತಾನೆ, ಏನು ಇವತ್ತು ಇಷ್ಟೊಂದು ಮಸ್ಕ ಹೊಡಿತಾ ಇದೆಯಾ, ಏನು ಸಮಾಚಾರ ಹೇಳು ಅಂತ ದತ್ತಾಬಾಯಿ ಕೇಳ್ತಾನೆ. ಅದಕ್ಕೆ ಅವನ ಕೈ ಹಿಡ್ಕೊಂಡು ನಿಧಾನವಾಗಿ ಅವನ ಕೈಲಿರೋ ಉಂಗುರ ತೆಗಿತಾ ಇರಬೇಕಾದ್ರೆ ಅಲ್ಲಿಗೆ ಬಜರಂಗಿ ಬರ್ತಾನೆ. ಸೈಲೆಂಟ್, ಇನ್ನು ಸ್ವಲ್ಪ ಹೊತ್ತು ಹೊರಗಡೆ ಹೋಗು, ನಾನು ಬಜರಂಗಿ ಹತ್ರ ದತ್ತಾಬಾಯಿ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಅಂದ ತಕ್ಷಣ ಇವನು ಉಂಗುರ ಬಿಚ್ಕೊಂಡಿದ್ದು ಅವ್ನಿಗೆ ಗೊತ್ತಾಗುತ್ತೆ. ನಿಂತ್ಕೊ ಒಂದು ಸ್ವಲ್ಪ ಅಂತ ಹೇಳಿದ ತಕ್ಷಣ ಅವನು ಯಾಕೆ ಅಂದ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಅನ್ಕೋತಾನೆ. ಅಷ್ಟರಲ್ಲಿ ನೀನು ಯಾವಾಗಿಂದ ಕಳ್ತನ ಮಾಡೋದು ಕಲ್ತ್ಕೊಂಡಿದ್ಯಾ ಅಂತ ಕೇಳ್ತಾನೆ. ನಾನಾ, ಇಲ್ಲಪ್ಪ, ನಾನಂಗೆಲ್ಲ ಕಳ್ತನ ಮಾಡಲ್ಲ ಅಂದ ತಕ್ಷಣ ಅವ್ನ ಕೈಲಿರೋ ಉಂಗುರ ತೋರಿಸ್ತಾನೆ. ಇದನ್ನ್ಯಾಕೆ ತೊಗೊಂಡೆ ಅಂತ ಕೇಳಿದ ತಕ್ಷಣ, ಅದು ದೃಷ್ಟಿಯವರ ಅಮ್ಮ ನಿಂಗೆ ಉಂಗುರ ಮಾಡಿಸ್ಬೇಕಂತೆ, ಅದಕ್ಕೆ ಅಳತೆ ಬೇಕು ಅಂದರು, ಅದಕ್ಕೆ ತೊಗೊಂಡೋಗಕ್ಕೆ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ದತ್ತಾಬಾಯಿ, ಆಗದೇ ಇರೋ ಕೆಲಸಕ್ಕೆ ಪ್ರಯತ್ನ ಪಟ್ಟರು ವೇಸ್ಟ್ ತಾನೆ, ಯಾಕೆ ಅದಕ್ಕೆಲ್ಲ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ತಾನೆ. ಪರವಾಗಿಲ್ಲ ಬಿಡು, ಅವ್ನು ತಲೆ ಕೆಡಿಸ್ಕೊಬೇಡ, ಅವ್ರ ಪಾಡ್ಗೆ ಅವ್ರ ಖುಷಿಗೆ ಏನೋ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಅದಕ್ಕೇನಂತೆ, ತೊಗೊಂಡೋಗು, ನಾನೇ ಕೊಡ್ತೀನಿ ರಿಂಗು ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಅಯ್ಯೋ, ಇಷ್ಟೊಂದು ಈಸಿ ಅಂತ ಗೊತ್ತಿಲ್ಲ, ನಾನು ಇಷ್ಟು ಕಷ್ಟನೇ ಪಡ್ತಾ ಇರಲಿಲ್ವಲ್ಲಪ್ಪ ಅಂತ ಹೇಳಿ ಅದನ್ನು ತೊಗೊಂಡು ಸೈಲೆಂಟು ಹೊರಟೋಗ್ತಾನೆ. ಈ ಕಡೆ ಬಜರಂಗಿ ಬಂದು ಮಾತಾಡಬೇಕು ಅಂತ ನಿಂತಿರ್ತಾನಲ್ಲ, ಆಗ ದತ್ತಾಬಾಯಿ ಕೇಳ್ತಾರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ನಿಂತಿದ್ಯಾ, ಏನಾಯಿತು ಅಂತ ಕೇಳ್ತಾನೆ. ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು, ಯಾರಾದರೂ ಸಿಕ್ಕಿದಾರಾ ಅವರು ಅಂತ ಕೇಳಬೇಕಾದ್ರೆ, ಇಲ್ಲ ಇನ್ನೂ ಸಿಕ್ಕಿಲ್ಲ, ಅವನ್ನೆಲ್ಲ ನಾವು ಹುಡುಕ್ಸ್ತಾ ಇದ್ದೀವಿ ಅಂತ ಹೇಳಬೇಕಾದ್ರೆ ಕೇಳ್ತಾನೆ, ನೀನು ದೃಷ್ಟಿ ಜೊತೆ ನಡ್ಕೊತಾ ಇರೋದು ಸ್ವಲ್ಪನೂ ಕೂಡ ಸರಿ ಇಲ್ಲ, ನೀನು ಆ ಥರ ಎಲ್ಲ ಮಾಡಬಾರ್ದು, ಅವಳಿಗೆ ಯಾಕೆ ಅಷ್ಟೊಂದು ಅವಳಿಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಹಿಂಸೆ ಕೊಡ್ತಾ ಇರೋದಾ, ನೀನೇನಂತ ಅಂದ್ಕೊಂಡಿದ್ಯಾ, ನಾನು ಇವತ್ತಿನ ಪರಿಸ್ಥಿತಿಗೆ ಅವಳೇ ಕಾರಣ, ನಾನು ಅವತ್ತೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅವಳನ್ನು ಪ್ರತಿ ಕ್ಷಣ ನರಳಿ ಸಾಯಿಸಬೇಕು, ಆ ಥರ ಹಿಂಸೆ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅವಳು ಕಾಟ ಅಂದರೆ, ಅವಳು ಅದನ್ನು ಯಾವುದೂ ತಲೆ ಕೆಡ್ಸ್ಕೊತಾ ಇಲ್ಲ ಅಂತೇಳಿ ಹೇಳ್ತಾನೆ. ಅದಕ್ಕೆ ಅವಳಿಗೆ ಪದೇ ಪದೇ ಸೀರೆ ಬದಲಾಯಿಸೋದಕ್ಕೆ ಒಂದ್ಸಲ ಹಿಂಸೆ ಕೊಟ್ಟೆ, ಆಮೇಲೆ ಬೆಟ್ಟದ ಮೇಲೆ ತೊಗೊಂಡೋಗಿ ಒಂದ್ಸಲ ನಿಲ್ಲಿಸಿ, ಇಲ್ಲಿ ಮನುಷ್ಯರೆಲ್ಲ ರಾಕ್ಷಸರೇ ಬರೋದು ಅಂತ ಹೇಳಿ ನಿಲ್ಲಿಸಿದ್ದೆ. ಆಮೇಲೆ 4 ಜನರ ಮುಂದೆ ಹೇಗೆ ನಡ್ಕೋಬೇಕು, ಅವ್ರುಗಳ ವಿಶ್ವಾಸ ಹೇಗೆ ಗಳಿಸ್ಕೋಬೇಕು ಅಂತ ಹೇಳಿದ್ದೆ. ಆಮೇಲೆ ನಿನಗೆ ಇದನ್ನೇ ವಿಚಾರದಲ್ಲಿ ಸೆಕ್ಯೂರಿಟಿ ಆಗಿರ್ತೀನಿ ಅಂಥೇಳಿ ಶೂಟ್ ಮಾಡೋದನ್ನ ಕಲಿಸ್ದೆ ಅಂತ ಎಷ್ಟು ಹೇಳಿದ್ರು ಅವಳು ಇವಾಗ ನೋಡಿದ್ರೆ ನಮ್ಮ ಮನೆಗೆ ಬಾ ಅಂತ ಹೇಳಿ ಕೇಳಿದ್ದಕ್ಕೆ
ಅಕ್ಕ ತಂಗಿಯರ ಪರ್ಮಿಷನ್ ತಗೋ ಅಂತಲೂ ಕೇಳಿದ್ದೀನಿ. ಇದೆಲ್ಲ ಸನ್ನಿವೇಶಗಳನ್ನು ಅವಳೇ ಸೃಷ್ಟಿ ಮಾಡ್ಕೊಂಡಿರೋದು, ನಾನೇನು ಮಾಡಿಲ್ಲ ಅವಳಿಗೆ ಅಂಥೇಳಿ ದತ್ತಾಬಾಯಿ ಬಜರಂಗಿಗೆ ಹೇಳ್ತಾನೆ. ಹೌದಪ್ಪ, ಇದೆಲ್ಲ ಸೃಷ್ಟಿ ಮಾಡ್ಕೊಂಡಿರೋದು ನಿಜ, ಆದರೆ ಕಣ್ಮುಂದೆ ಕಾಣೋದು ಸ್ವಲ್ಪ ನೀನು ಯೋಚನೆ ಮಾಡಬೇಕಲ್ವಾ, ಅದನ್ನು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಬೇಕಾದ್ರೆ, ನೀನು ಕೊಟ್ಟಿರೋ ಟಾರ್ಚರ್ಗೆ ಇಷ್ಟೊತ್ತಿಗೆ ಯಾರಾದರೂ ಹೊರಟೋಗಿರೋರು ಹೊರಗಡೆ, ಅಂಥದ್ರಲ್ಲಿ ಪಾಪ ಅವಳೆಲ್ಲನೂ ಸಹಿಸ್ಕೊಂಡು ಇಲ್ಲೇ ಇದ್ದಾಳೆ, ಒಂದು ಸ್ವಲ್ಪ ಯೋಚನೆ ಮಾಡು. ನಿನಗೋಸ್ಕರ, ನಿನ್ನನ್ನು ಉಳಿಸೋದಕ್ಕೋಸ್ಕರ ಅವಳು ಸಾವಿನ ಮನೆ ತಟ್ಟಿ ಹೊರಗಡೆ ಬಂದಳು, ಅವನ ಕೈಲಿ ಚಾಕು ಚುಚ್ಚಿಸ್ಕೊಂಡಿದ್ಲು, ನಿನ್ಗೆ ಅದು ಮರ್ತೋಗಿದೆಯಾ? ಆಮೇಲೆ ಮನೆಯಲ್ಲಿ ಎಷ್ಟೇ ಚೀತು ಅಂತ ಹುಗಿದ್ರು ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಾಳೆ ಅವಳು, ನಿಂಗೆ ಅದು ಮರ್ತೋಗಿದೆಯಾ? ಮನೆಗೆ ಗೆಸ್ಟ್ ಬಂದಾಗ ಅದನ್ನು ಹೇಗೆ ಅಡುಗೆ ತಿಂಡಿ ಮಾಡಬೇಕು ಅಂತ ಗೊತ್ತಿಲ್ಲದೇನೋ ಕೂಡ ಬೇರೆಯವ್ರ ಹತ್ರ ಹೇಳಿ ಕಲ್ತ್ಕೊಂಡು ಅವಳು ಇದನ್ನೆಲ್ಲ ಮಾಡಿದ್ಲು. ಆಮೇಲೆ ಹಬ್ಬಕ್ಕ ತಾಯಿನೇ ಸೊಸೆ ಅಂತ ಒಪ್ಕೊಂಡ್ರು ಕೂಡ ನಿನಗೆ ಅದು ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ವಾ ಅಂತ ಹೇಳಿದ. ಬಳ್ಳಾರಿ ಜನರ ಮುಂದೆ ಇಷ್ಟೆಲ್ಲ ಕಷ್ಟ ನೀನು ಕೊಟ್ಟಿದ್ರು, ಅವ್ರ ಮುಂದೆ ನಗ್ನಗ್ತಾ ಇದ್ದಾಳೆ ದೃಷ್ಟಿ, ಅದನ್ನು ಸ್ವಲ್ಪ ನೀನು ಯೋಚನೆ ಮಾಡು ಅಂಥೇಳಿ ಹೇಳ್ತಾ ಇರ್ತಾನೆ. ನಿನ್ನ ಆತ್ಮಸಾಕ್ಷಿನ ಸ್ವಲ್ಪ ನೀನು ಕೇಳ್ಕೊ, ಅವಾಗಾದರೂ ನಿನಗೆ ಗೊತ್ತಾಗುತ್ತೆ ಅಂಥೇಳಿ ಆ ದೃಷ್ಟಿ ಬಗ್ಗೆ ಆ ಬಜರಂಗಿ ದತ್ತನ ಹತ್ರ ಹೇಳ್ತಾ ಇರ್ತಾನೆ. ಆಗ ಅವನ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ನಾನು ಈ ಥರ ಎಲ್ಲ ತಪ್ಪು ಮಾಡಿಬಿಟ್ಟಿದ್ದೀನ ಅಂಥೇಳಿ ಒಂದು ಸ್ವಲ್ಪ ಅನ್ಕೊತಾನೆ. ಆಮೇಲೆ ಈ ಕಡೆ ದೃಷ್ಟಿ ಮಲಗಿರ್ತಾಳೆ ರಾತ್ರಿ. ಅಲ್ಲಿಗೆ ದತ್ತಾಬಾಯಿ ಬಂದುಬಿಟ್ಟು ನೋಡು ಯಜಮಾಂತಿ ಅಂತ ಕರೀತಾನೆ. ಆದರೆ ಅವಳು ಎದ್ದೇಳೆಲ್ಲ ಮಲ್ಕೊಂಬಿಟ್ಟಿರ್ತಾಳೆ. ಓ, ಇವಳು ನಾಟಕ ಮಾಡ್ತಾ ಇರಬೇಕೇನೋ, ಇಲ್ಲ ಅಂದಿದ್ರೆ ಎಚ್ಚರ ಆಗಿದ್ರೆ, ಅಯ್ಯೋ ರೀ ನೀವು ಬಂದ್ರ, ಈಗ ನೀವು ಊಟ ಮಾಡಿಲ್ವಾ ಇನ್ನೂ, ಅಯ್ಯೋ ಛೇ ಅಂತೆಲ್ಲ ಮಾತಾಡಿಸಿ ನಾಟಕ ಮಾಡಿರೋಳು ಅಂಥೇಳಿ ಈ ಎರಡು ಕಡೆ ನಿಂತ್ಕೊಂಡು ಅವನು ಏಕಪಾತ್ರ ಅಭಿನಯ ಮಾಡ್ತಾ ಇರ್ತಾನೆ. ಈ ಕಡೆ ದೃಷ್ಟಿ ಹೇಳೋ ಥರ ನಿಂತ್ಕೊಂಡು ಮಾತಾಡ್ತಾನೆ. ಮತ್ತು ಈ ಕಡೆಗೆ ಬಂದು ದತ್ತ ಬಾಯಿ ಹೇಗೆ ಮಾತಾಡ್ತಾರೆ ಆ ಥರ ಮಾತಾಡಬೇಕಾದ್ರೆ ದೃಷ್ಟಿ ಕನ್ವರ್ಸ್ಕೊಂಡು, ರೀ ನಮಗೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಮ್ಮಮ್ಮಂಗೆ ನೀವು ಬಂದಿಲ್ಲ ಅಂದರೆ ಖಂಡಿತ ಬೇಜಾರಾಗುತ್ತೆ, ಅವ್ರಿಗೆ ಇದೊಂದೇ ಆಸೆ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕಾದ್ರೆ, ಇಷ್ಟೊತ್ತವರೆಗೂ ನಾನು ಮಾತಾಡಿದರೆ ಇವಳು ಕೇಳಿಸ್ಕೊಂಬಿಟ್ಲಾ, ಏನು ಕತೆ, ನಿದ್ದೆಗಣ್ಣಲ್ಲಿ ಮಾತಾಡ್ತಾಳಲ್ಲ, ಇಲ್ಲೂ ನಾಟಕ ಮಾಡ್ತಾಳೆ ಇವಳು ಯಾವತ್ತೂ ನಂಬಾರ್ದು ಅಂಥೇಳಿ ಅನ್ಕೋತಾ ಇರ್ತಾನೆ. ಆಮೇಲೆ ಇವಳನ್ನ ಹೇಗಾದರೂ ಮಾಡಿ ಬಾಯಿ ಮುಚ್ಚಿಸ್ಬೇಕಲ್ಲಪ್ಪ, ಇಲ್ಲ ಅಂದರೆ ರಾತ್ರಿ ಇಡೀ ಮಾತಾಡ್ತಾನೇ ಇರ್ತಾಳೆ ಇವಳು ಅಂತ ಲೋಟ ತೆಗೆದು ಅವಳ ಮೇಲೆ ಎಸಿತಾನೆ. ಅವಳು ಎಚ್ಚರ ಆಗ್ಬಿಟ್ಟು ಯಾರದು ಬಂದಿರೋದು ಅಂತ ಕಿರ್ಚ್ಕೊಂಡು ನೋಡಿದ್ರೆ ಇವ್ನು ಮಲ್ಕೊಂಡಿದ್ರೆ ನಾಟಕ ಮಾಡ್ತಾ ಇರ್ತಾನೆ. ಸರಿ ಆಯಿತು ಅಂಥೇಳಿ ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ದೃಷ್ಟಿಯವರ ಅಪ್ಪ ಅಮ್ಮ ಇಬ್ಬರು ಹಳಿಯನ್ಗೆ ಉಂಗುರ ತೊಗೋಬೇಕು ಅಂಥೇಳಿ ಚಿನ್ನದ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡಿರ್ತಾರೆ. ಆಗ ಅವನು ಬಾ ಒಳಗಡೆ ಹೋಗೋಣ ಅಂದ ತಕ್ಷಣ, ನಾನು ಇದೇ ಮೊದಲನೇ ಸಲ ಚಿನ್ನದ ಅಂಗಡಿಗೆ ಬಂದಿರೋದಲ್ವಾ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಅಂಥೇಳಿ ಒಳಗಡೆ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ರಿಂಗು ತೋರ್ಸೋಕೆ ಒಬ್ಬರು ನಿಂತಿರ್ತಾರೆ ಅಲ್ಲಿ. ಅವರು ಕೇಳ್ತಾರೆ ಏನು ಬೇಕಿತ್ತು ಅಂತ ಕೇಳಿದ ತಕ್ಷಣ ನಮ್ಮ ಅಳಿಯನಿಗೊಂದು ಉಂಗುರ ಬೇಕಿತ್ತು ಅಂತ ಕೇಳ್ತಾರೆ. ಅವರು ಹೋಗಿ ತೋರಿಸಿದ ತಕ್ಷಣ ಇದು 10 ಗ್ರಾಮ್ ಇದೆ, 1,20,000 ಏನೋ ಆಗುತ್ತೆ ಅಂತ ಹೇಳಬೇಕಾದ್ರೆ, ಅಯ್ಯೋ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಮಗೆ ಎಷ್ಟಾಗುತ್ತೋ ಅಷ್ಟಕ್ಕೆ ತೋರಿಸಿ ಅಂತ ಹೇಳಿದ ತಕ್ಷಣ ಅವಳು ಒಂದು ರಿಂಗ್ ತೆಗೆದುಕೊಡ್ತಾಳೆ. ತೊಗೊಳ್ಳಿ, ಇದು ಚೆನ್ನಾಗಿದೆ, ಇದು ನಿಮ್ಗಾಗುತ್ತೆ ಅಂತ ಹೇಳಿ ಕೊಟ್ಬಿಟ್ಟು ಕಳಿಸ್ತಾಳೆ. ಆಮೇಲೆ ಬರ್ತಾ ಅಲ್ಲೊಬ್ಬರು ಕಸ್ಟಮರು ಬೇರೆ ಯಾರೋ ಮಾಂಗಲ್ಯ ಸಲ ನೋಡ್ತಾ ಇರ್ತಾರೆ. ಅದನ್ನ ನೋಡಿಬಿಟ್ಟು ಇವ್ರು ಕರೆದ್ಬಿಟ್ಟು ಹೇಳ್ತಾಳೆ, ನೋಡು ಪಾಪ ನಮ್ಮ ದೃಷ್ಟಿ ಮದುವೆ ಆದಾಗಿಂದ ಇದುವರೆಗೂ ಬರೀ ಅಷ್ಟು ಥರನೇ ಕಟ್ಕೊಂಡಿದ್ದಾಳೆ, ತಾಳಿ ಸರನೇ ಕಟ್ಕೊಂಡಿಲ್ಲ. ಅವಳು ನಮ್ಮ ಮಗಳು ಅದೇ ಥರ ಸರ ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಂತ ಹೇಳಿ ನೋಡಿಕೊಂಡು ಆಸೆ ಪಟ್ಕೊಂಡು ಅಲ್ಲಿಂದ ಬಂದುಬಿಡ್ತಾರೆ. ಈ ಕಡೆ ದೃಷ್ಟಿ ಇನ್ನೊಬ್ಬಳು ತಂಗಿನ ಮಾತಾಡಿಸ್ಬೇಕಲ್ವ, ಅವಳಿಗೆ ಪರ್ಮಿಷನ್ ತೊಗೋಬೇಕಲ್ಲ, ಅದಕ್ಕೆ ಅಲ್ಲಿಂದ ಬಂದುಬಿಟ್ಟು ನಿಂತಿರ್ತಾಳೆ. ಆಗ ದೃಷ್ಟಿನೇ ಹೇಳ್ತಾಳೆ, ಅವ್ನು ಬಂದು ಸೈಲೆಂಟು, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತ ಕೇಳಿದ್ರೆ, ಹೇಗಾದರೂ ಮಾಡಿ ಹೇಮಾ ಅಮ್ಮನ್ನ ಒಪ್ಪಿಸ್ಬೇಕಲ್ವಾ, ಅದಕ್ಕೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಒಳಗಡೆ ಹೋಗ್ತಾರೆ ಇಬ್ಬರೂ. ಏನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಇವಳು ನೇತ್ರಕ್ಕೆ ಹೇಮಾ ಕೇಳಬೇಕಾದ್ರೆ, ದೃಷ್ಟಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಂತೆ ಅಂತ ಹೇಳ್ತಾಳೆ. ಏನು ದೃಷ್ಟಿ, ಏನು ಸಮಾಚಾರ, ಏನಕ್ಕೆ ಬಂದಿದ್ದೀಯಾ ಹೇಳು ಅಂತ ಕೇಳ್ತಾರೆ ಅವರು. ಅದಕ್ಕೆ ಇಲ್ಲ ಅಮ್ಮವ್ರೆ, ನಾನು ನಿಮ್ಮ ಇವ್ರನ್ನ ದತ್ತಾಬಾಯಿ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕಾಗಿತ್ತಲ್ಲ, ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ದತ್ತ ಆಮೇಲೆ ಬಜರಂಗಿ ಇವ್ರು ಹೇಳ್ತಾರೆ, ಸೈಲೆಂಟು, ಆ ಥರ ಎಲ್ಲ ಆಗಲ್ಲ, ನೀವು ಈ ಮನೆಯಲ್ಲಿ ಕೆಲಸ ಮಾಡಿದಾರಲ್ವ ಇಷ್ಟು ದಿನ, ಅದಕ್ಕೋಸ್ಕರ ಆದರೂ ನೀವು ಅವಳಿಗೆ ಕರುಣೆ ತೋರಿಸ್ಬೇಕಲ್ವ ಅವಳ ಮೇಲೆ ಅಂಥೇಳಿ ಕೇಳ್ತಾರೆ. ಅದಕ್ಕೆ ಅದೆಲ್ಲ ಆಗಲ್ಲ, ನಾನು ಆಗಲೇ ಹೇಳಿದ್ನಲ್ವಾ, ಇದೆಲ್ಲ ನಾನು ಕಳಿಸಲ್ಲ ಅಂಥೇಳಿ ಅಂತ ಬೈತಾಳೆ.
ಅದಕ್ಕೆ ನೀವು ಹೇಳ್ದಂಗೆ ಆಯಿತು ಅಂತ ಹೇಳಿ ಕೇಳಿದ ತಕ್ಷಣ ಇದೊಂದು ಸಲ ಆದರೂ ಅವಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ ತಕ್ಷಣ ಅವಳೊಂದು ಸವಾಲು ಹಾಕ್ತಾಳೆ ಅವಳ ಮೇಲೆ.